ಆದ್ರೆ ಅಷ್ಟು ಖುಷಿ ಕೊಟ್ಟು ಭಾಗವತರು ನನಗೆ ಯಾರು ಇಲ್ಲ. ಶಾಲೆಗೆ ಹೋದೆ ಅನ್ನೋದು ಬಿಟ್ರೆ ವಿದ್ಯಾಭ್ಯಾಸದ ಬಗ್ಗೆ ಒಲವು ಕಡಿಮೆ ಆಯ್ತು ಅಂದ್ರೆ ನಮಗೆ ಈ ವಾದನದ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್, ಕಲೆಯ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇರೋ ಕಾರಣ ವಿದ್ಯಾಭ್ಯಾಸದ ಬಗ್ಗೆ ಇಂಟ್ರೆಸ್ಟ್ ಬರ್ಲಿಲ್ಲ ನನಗೆ. ಅವಾಗ ನಾವು ಇಂಟರ್ವ್ಯೂಗೆ ಹೋದಾಗ 60 ಜನ ವಿದ್ಯಾರ್ಥಿಗಳು ಬಂದಿದ್ರು. ಅಲ್ಲಿ ನಾವು ಸೇರ್ಪಡೆ ಆಗೋದು 12 ಜನ ಮಾತ್ರ. ನನಗದು ಒಂದು ಮುಜುಗರ ಇತ್ತು, ನಾ ಸೆಲೆಕ್ಷನ್ ಆಗ್ತನೇ ಇಲ್ವಾ, ನಮ್ಗೇನು ಗೊತ್ತಿಲ್ಲ, ತಾಳ ಇದ್ರ ಬಗ್ಗೆ ಯಕ್ಷಗಾನದ ಬಗ್ಗೆ ಏನು ಒಲವಿಲ್ಲ. ಅವಾಗ ನೆಲ್ಲೂರು ಮರಿಯಪ್ಪಾಚಾರ್ಯ ಭಾಗವತರು ಇದ್ರು ಈ ಮೇಳದಲ್ಲಿ. ಮತ್ತ ಅವ್ರಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ರಂಗದಲ್ಲಿ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಲಯ ಕಡಿಮೆ ಇತ್ತು. ಇವ ಸ್ವಲ್ಪ ಮೊದ್ಲಿಂದ ನಾನು ಸ್ವಲ್ಪ ಒಲ್ಟು ಸ್ವಭಾವದವ, ಇವ್ ಅನುಭವಿ ಮೊದಲ ವಾದಕ ಆಯ್ತಲ್ಲ. ಅವನ ಮೊದ್ಲೇಗಾರಿಕೆ ಕೇಳಿ ಮಂದಾರ್ತಿಂದ ಎಷ್ಟೋ ಜನ ಬರ್ತಿದ್ರು ನೋಡ್ಲಿಕ್ಕೆ. ಯಾವುದೇ ಕಾರಣಕ್ಕೆ ಮೊದ್ಲೇ ವಾದನದಲ್ಲಿ ಹೀಗೆ ಹೇಳಿ ಒಂದು ಚೌಕಟ್ಟು ಉಂಟು, ಆ ಚೌಕಟ್ಟನ್ನು ಬಿಟ್ಟು ಹೋಗಬಾರದು. 2 ಕೈಲಿ ಬಾರಿಸುವಂತದ್ದು ಅಥವಾ 2 ಮದಲೆಯನ್ನು ಬಾರಿಸುವಂತದ್ದು, 3 ಮದಲೆಯನ್ನು ಬಾರಿಸುವಂತ, ಇದನ್ನು ಅವಾಗ ನಮ್ಮ ಗುರುಗಳಿಗೆ ಅವಕಾಶ ಕೊಡುವುದಿಲ್ಲಾಗಿತ್ತು ನಮ್ಗೆ. ಮರಿಯಪ್ಪಾಚಾರ್ಯರು, ಹೆರಂಜಾಲರು, ಕೆ.ಪಿ. ಹೆಗಡೆಯವರು ಮತ್ತು ಸುಬ್ರಹ್ಮಣ್ಯಾಚಾರ್ಯ ಇಂತಹ ಮೇರು ಭಾಗವತರುಗಳ ನಡುವೆ ತಾವು ಕೆಲಸ ಮಾಡಿದಾಗ ಅವರಲ್ಲಿ ಯಾವ ರೀತಿಯಾದಂತಹ ಒಂದು ವಾದನಗಳನ್ನು ನುಡಿಸುವುದ್ರ ಜೊತೆಗೂ ಮತ್ತು ಅವರ ಒಡನಾಟಗಳಲ್ಲಿ ಇರ್ತಕ್ಕಂಥ ಏನಾದ್ರೂ ಭಿನ್ನತೆಗಳು ಅಥವಾ ಏನೋ ವಿಶೇಷತೆಗಳನ್ನು ಹಂಚಿಕೊಳ್ಬಹುದು? ನೊಂದುಕೊಳ್ಳದೆಯನ್ನ ತೊಳೆದುಕೊಡು ತಾಯಿ. ಪ್ರಿಯ ವೀಕ್ಷಕರು ನಮಸ್ಕಾರ. ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಸಾದರಪಡಿಸುವ ಒಡ್ಡೋಲಗ, ಇದು ಯಕ್ಷ ಜೀವನ ಅನುರಾಗ, ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ, ನೋವು ನಲಿವು, ಏರು ಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಇಂದಿನ ಸಂಚಿಕೆಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಯಕ್ಷಗಾನ ಲೋಕದ ಯಕ್ಷ ಪ್ರಪಂಚದಲ್ಲಿ ಸುದೀರ್ಘ 42 ವರ್ಷಗಳ ಸೇವೆಯನ್ನ ಸಲ್ಲಿಸುತ್ತಿರುವಂತ ಸುಪ್ರಸಿದ್ಧ ಮದ್ದಳೆ ವಾದಕರಂತ ರಮೇಶ್ ಭಂಡಾರಿ ಕಡತೂಕ ನಮ್ಮೊಂದಿಗಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ರಮೇಶ್ ಭಂಡಾರಿ ಕಡತೂಕ. ನಮಸ್ತೆ. ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದಲ್ಲಿಗೆ ನಡೆಯವೆ ಓರ್ವನೇ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ ರಮೇಶ್ ಭಂಡಾರಿ ಕಡತೂಕ. ನಮಸ್ತೆ. ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಸಾದರಪಡಿಸುವ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಗಳಾಗಿ ತಾವು ನಮ್ಮೊಂದಿಗೆ ತಮ್ಮ ಬಿಡುವಿಲ್ಲದ ಈ ಗಳಿಗೆಯಲ್ಲಿ ಕೂಡ ತಾವು ಬಿಡುವನ್ನು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ತಮಗೆ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ರಮೇಶ್ ಭಂಡಾರಿ ಕಡತೂಕ ಅವರೇ, ತಮ್ಮ ಯಕ್ಷ ಬದುಕಿನ ಪಯಣದಲ್ಲಿ ಸುದೀರ್ಘ 42 ವರ್ಷಗಳೇ ಕಳೆದು ಹೋಗಿದೆ. ತಮ್ಮ ಹಿಂದಿನ ಬದುಕನ್ನ ಮೆಲುಕು ಹಾಕುವಂತಹ ಒಂದು ಪುಟ್ಟ ಪ್ರಯತ್ನ ನಮ್ಮದು. ತಮ್ಮ ಬಾಲ್ಯದ ಜೀವನಗಳು ಹೇಗಿತ್ತು ಎನ್ನುವುದಾಗಿ ನಮ್ಮೊಂದಿಗೆ ಹಂಚಿಕೊಳ್ಬೋದಾ? ನಾನು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡತೋಕ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದೆ. ನಾನು ಶಂಕರ ಭಂಡಾರಿ ಹಾಗೂ ಪಾರ್ವತಿಯರಿಗೆ ಹಿರಿಯ ಮಗನಾಗಿ ಜನಿಸಿದೆ. ತಾವು ಎಷ್ಟು ಜನ ಒಡ ಹುಟ್ಟು? 4 ಜನ ನಾವು ಒಡ ಹುಟ್ಟಿದವರು. 2 ಜನ ತಮ್ಮ, 1 ತಂಗಿ, 1 ತಂಗಿ, ಒಟ್ಟಿಗೆ 4 ಜನ. 3 ಗಂಡು ಮಕ್ಕಳು, 1 ಹೆಣ್ಣು ಮಗು ತಂದೆ ತಾಯಿಗೆ. ಹೌದು. ತಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಗ್ತದೆ ರಮೇಶ್ ಭಂಡಾರಿ? ವಿದ್ಯಾಭ್ಯಾಸ 5ನೇ ವರ್ಷಕ್ಕೆ ನಮ್ಮ ಊರಿನ ಕೆಕ್ಕಾರ್ ಎಂಬ ಶಾಲೆಯಲ್ಲಿ, ಗವರ್ಮೆಂಟ್ ಶಾಲೆಯಲ್ಲಿ ನನ್ನನ್ನ ತಂದೆ ತಾಯಿಗಳು ಸೇರಿದ್ರು, ಸರ್ಕಾರಿ ಶಾಲೆಯಲ್ಲಿ. ತಾವು ಎಲ್ಲಿವರೆಗೆ ವಿದ್ಯಾಭ್ಯಾಸ ಮಾಡ್ತೀವಿ? 8ನೇ ತರಗತಿವರೆಗೆ ನಾನು ಹೋದೆ. ಬಟ್ ಶಾಲೆಗೆ ಹೋದೆ ಅನ್ನೋದು ಬಿಟ್ರೆ ವಿದ್ಯಾಭ್ಯಾಸದ ಬಗ್ಗೆ ಒಲವು ಕಡಿಮೆ ಆಯ್ತು. ಅಂದ್ರೆ ಯಾಕೆ ಒಲವು ಕಡಿಮೆ ಆಯ್ತು?
ನಮಗೆ ಈ ವಾದನದ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್, ಕಲೆಯ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇರೋ ಕಾರಣ ವಿದ್ಯಾಭ್ಯಾಸದ ಬಗ್ಗೆ ಇಂಟ್ರೆಸ್ಟ್ ಬರ್ಲಿಲ್ಲ ನನಗೆ. ಕಲೆ ವಾದನ ಎನ್ನುವಂತ ಇಂಟ್ರೆಸ್ಟ್ ಬರ್ಲಿಕ್ಕೆ ಮೂಲಕ ನಮ್ಮ ಜಾತಿ ಕಸಬೆ ಅದಾದ್ರಿಂದ ನನಗೆ 5ನೇ ವರ್ಷಕ್ಕೆ ನನಗೆ ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪನ ಒಟ್ಟಿಗೆ ನಾನು ಈ ನಮ್ಮ ಜಾತಿ ಕಸಬು ಪಂಚವಾದ್ಯ ನಮ್ಮ ಕಡೆ ಹೇಳ್ತು, ಪಂಚವಾದ್ಯಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಆಯ್ತಾ, ಈ ಲಯ ಅನ್ನೋದು ನನಗೆ ಹುಟ್ಟಿನಿಂದಲೇ ಇತ್ತು. ಕುಟುಂಬದಿಂದ ಕುಲಕಸಬಾಗಿರೋದ್ರಿಂದ ಕುಲಕಸಬನ್ನು ನಾನು ಯಾರ ಹತ್ರ ಕಲೀಲಿಲ್ಲ, ನೋಡೇ ನಾನು ಕಲ್ತದ್ದು. ಹಾಗಾಗಿ ನನ್ನನ್ನ ಅವ್ರು ಕರ್ಕೊಂಡು ಹೋಗ್ತಿದ್ರು ಎಲ್ಲಿ ಹೋಗುವಾಗ. ಪ್ರಥಮವಾಗಿ ತಾಳ ಹಾಕುದ್ರಿಂದ ಅಭ್ಯಾಸ ಮಾಡಿದೆ. ಆಮೇಲೆ ನಮ್ಮಲ್ಲಿ ದೋಳು ಅಂತ ಅದನ್ನು ಅಭ್ಯಾಸ ಮಾಡಿದೆ. ತಾಸ ಬಾರ್ಸ್ಲಿಕ್ಕೆ ಶುರು ಮಾಡಿದೆ. ಈಗ ವಾದನಗಳ ಬಗ್ಗೆ ಇಂಟ್ರೆಸ್ಟ್ ನನಗೆ ಜಾಸ್ತಿ ಆಯ್ತು. ವಾದ್ಲಿಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ. ರಮೇಶ್ ಭಂಡಾರಿ ಅವರೇ, ತಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಹೇಗೆ ಈ ಉಡುಪಿ ಜಿಲ್ಲೆಯಲ್ಲಿ ದೇವಾಡಿಗ ಸಮುದಾಯ ಇದೆ, ತಮ್ಮಲ್ಲಿ ಅಲ್ಲಿ ಭಂಡಾರಿಗಳು ಅಂತ ಕರೀತಾರೆ. ಹೌದು. ಆ ರೀತಿ ರಮೇಶ್ ಭಂಡಾರಿ ಅಂದ್ರೆ ವಾದನಗಳನ್ನ ತಮ್ಮ ಕುಲಕಸಬಾಗಿರುವಂತ ಒಂದು ಕುಲದಿಂದ ಬಂದವರು. ಖಂಡಿತವಾಗಿ ತಾವು ತಮ್ಮ ಕುಲಕಸಬನ್ನ ಮಾಡ್ತಾ ಯಕ್ಷಗಾನ ಪ್ರಪಂಚಕ್ಕೆ ಮನಸ್ಸು ಮಾಡಿದ್ದು ಹೇಗೆ ಅಂತ? ಯಕ್ಷಗಾನ ಪ್ರಪಂಚಕ್ಕೆ ಮನಸ್ಸು ಮಾಡ್ಲಿಕ್ಕೆ ನಮ್ಮ ದೊಡ್ಡಪ್ಪನ ಮಗ ಒಬ್ಬ, ಅವ ಯಕ್ಷಗಾನ ಭಾರಿ ಇಂಟ್ರೆಸ್ಟ್. ಅವ ಉಡುಪಿ ಕೇಂದ್ರಕ್ಕೆ ಸೇರಿದ, MGM ಕಾಲೇಜ್ ಉಡುಪಿ ಕೇಂದ್ರದಲ್ಲಿ ಅಭ್ಯಾಸಕ್ಕೆ ಸೇರಿದ. ಮತ್ತೆ ನಮ್ಮ ಮನೆಯಲ್ಲಿ ಈ ಪಂಚವಾದ್ಯಗಳ ಸಂಗಡ ಮೊದಲಗಳು ಇರ್ತಿತ್ತು ನಮ್ಮಲ್ಲಿ. ಆವಾಗೆ ಯಕ್ಷಗಾನ ಮೊದಲೇ ಇರ್ತಿತ್ತು ಮನೇಲಿ ಒಂದು ನಮ್ಮವ್ರು ಎಲ್ಲರಿಗೂ ಆ ಯಕ್ಷಗಾನ ಒಲವು ಉಂಟು ನಮ್ಮಲ್ಲಿ. ಈ ಕಲುದು, ಬಾರಿಸುದು, ನೋಡುದು, ತಾಳ ಏನೋ ಗೊತ್ತಿಲ್ದಿದ್ರು ನುಡಿಸುವಂತ ಒಂದು ಹಂಬಲ ಇತ್ತು, ಆಸೆ ಇತ್ತು. ಅದು ಈಗ ಈ ತೂಗ ನಾವು ಗೋಡೆಗೆ ಅದು ಮೊಳೆ ಹೊಡೆದು ತೂಗ ಹಾಕಿರುವಾಗ ಅದನ್ನು ಬಾರಿಸೋದು ಎಂತದ್ದು ಏನ್ ಹೇಳಿಲ್ಲ. ಈಗ ನೋಡುದು ಅವಾಗ ಈಗ ರೆಕಾರ್ಡಿಂಗ್ ಇದೆಲ್ಲ ಬಸ್ ಕಡಿಮೆ, ಅದನ್ನು ಬಾರಿಸೋದು. ಹಾಗಿದ್ದು ನಮ್ಗೆ ಅದರಿಂದ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ನನಗೆ. ಮೊದ್ಲೇ ಬಾರಿಸ್ಬೇಕು, ಮೊದಲೇನು ಕಲಿಬೇಕು ಹೇಳುವಂತ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಆ ರೀತಿ ಯಕ್ಷಗಾನ ಇತ್ತು. ಸುಮಾರು 8ನೇ ತರಗತಿಗೆ ಮುಕ್ತಾಯ ಮಾಡಿದ ನಂತರ ಯಕ್ಷಗಾನದ ಕಲಿಕೆಗೆ ಹೋದ್ರ ತಾವು? 8ನೇ ತರಗತಿ ಮುಗಿಲಿಕ್ಕೂ ನಮ್ಮ ದೊಡ್ಡಪ್ಪನ ಮಗ MGM ಕಾಲೇಜಲ್ಲಿ ಕಲ್ತು ಮನೆಗೆ ಬಂದ. ನಾ ಅವನ ಹತ್ರ ಮತ್ತೆ ನನಗೂ ಯಕ್ಷಗಾನ ಕಲಿಬೇಕು ಅಂದೆ. ಅವ್ನು ನನ್ನನ್ನು ತಕೊಂಡೋಗಿ MGM ಕಾಲೇಜಲ್ಲಿ ಇಂಟರ್ವ್ಯೂ ಸೇರಿಸ್ದ. ಡಾಕ್ಟರ್ ಶಿವರಾಮ್ ಕಾರಂತರ ಇದರಲ್ಲಿ ನನ್ನನ್ನು MGM ಕಾಲೇಜಿನ ಯಕ್ಷಗಾನ ಕೇಂದ್ರಕ್ಕೆ ಸೇರಿಸಿದ. ಅವಾಗ ನಾವು ಇಂಟರ್ವ್ಯೂಗೆ ಹೋದಾಗ 60 ಜನ ವಿದ್ಯಾರ್ಥಿಗಳು ಬಂದಿದ್ರು. ಅಲ್ಲಿ ನಾವು ಸೇರ್ಪಡೆ ಆಗುದು 12 ಜನ ಮಾತ್ರ. 60 ಜನ ಆಕಾಂಕ್ಷಿಗಳಿದ್ರು ಕಲೀಲಿಕ್ಕೆ ಬಂದವರು. ಅದ್ರ 12 ಜನ ಮಾತ್ರ ಅಲ್ಲಿ ಸಿಲೆಕ್ಷನ್ ಪ್ರತಿ ವರ್ಷ. ನನಗದು ಒಂದು ಮುಜುಗರ ಇತ್ತು, ನಾ ಸಿಲೆಕ್ಷನ್ ಆಗ್ತನೇ ಇಲ್ವಾ, ನಮ್ಗೇನು ಗೊತ್ತಿಲ್ಲ. ತಾಳ ಇದ್ರ ಬಗ್ಗೆ, ಯಕ್ಷಗಾನದ ಬಗ್ಗೆ ಏನು ಒಲವಿಲ್ಲ. ಚರ್ಮ ವಾದನಗಳ ಬಗ್ಗೆ ಗೊತ್ತಿತ್ತು, ಬಾರ್ಸ್ಲಿಕ್ಕೆ ಗೊತ್ತಿತ್ತು. ಆವಾಗ ವಿದ್ವಾನ್ ಗಣಪತಿ ಭಟ್ರು ಒಂದು ಪದವನ್ನು ಹೇಳಿದ್ರು. ಪದ ಹೇಳಿದಾಗ ಮೊದ್ಲೇ ಬಾರಿಸು ಅಂದ್ರು ನನಗೆ. ನನಗೆ ಯಕ್ಷಗಾನ ಹೆಜ್ಜೆ ಕಲಿ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ. ಅವ್ರು ಪದ ಹೇಳಿದ್ರು, ನಾನು ಏನೋ ಬಾರಿಸ್ದೆ. ಅವಾಗ ಕಾರಂತರು ಇಂಟರ್ವ್ಯೂ ಮಾಡ್ತಿರುವಾಗ ಹೇಳಿದ್ರು, ನಾನು ಮತ್ತೆ AP ಪಾಠಕ್ ಅಂತ ನನ್ನ ಫ್ರೆಂಡ್ ಪಾಠಕರಿದ್ರು, ಅನಂತ ಪದ್ಮನಾಭ ಪಾಠಕರು. ಅವರು ಮನೆಯಲ್ಲಿ ಗುರುಗಳಿತ್ತು, ಯಕ್ಷಗಾನವನ್ನು ಕಲ್ತವ್ರು. ಅವನ ಹತ್ರ ಬಾರಿಸುವಂತ ನಾನು ಬಾರಿಸಿದೆ. ನಾವಿಬ್ರು ಸೆಲೆಕ್ಷನ್ ಆದ್ರು. 14ನೇ ವಿದ್ಯಾರ್ಥಿಗಳು 12 ಸಂಗಡ ಕಾರಂತರ ಒಂದು ಇದರಿಂದ ಮತ್ತೆ 2 ಜನ ಜಾಸ್ತಿ ಮಾಡಿದ್ರು. ಶಿವರಾಮ್ ಕಾರಂತ ನಮ್ಮನ್ನು ನೋಡಿ ವರ್ಷದಲ್ಲಿ 12 2 ಜನ ಜಾಸ್ತಿ ಮಾಡಿದ್ರು. ಅವಾಗ ನನ್ನ ಪಾಠಕ್ಕೆ ನನ್ನ ಸೇರ್ಪಡೆ ಮಾಡಿದ್ರು. ಮೊದಲಿಗೆ ಹೇಳಿ ಸೇರ್ಪಡೆ ಮಾಡಿದ್ರು. ಮೊದಲಿಗೆ ಸೇರ್ಪಡೆ ಮಾಡಿದ್ರು ಸಹ ಅವಾಗ ಉಡುಪಿ ಕೇಂದ್ರದಲ್ಲಿ ಒಂದು ಸ್ಟ್ರಿಕ್ಟ್ ಏನಿತ್ತು ಕೇಳಿದ್ರೆ, ಹೆಜ್ಜೆಯನ್ನು ಅಭ್ಯಾಸ ಮಾಡ್ಲಿಕ್ಕೆ ಬೇಕು. ನೀವು ಚಂಡೆ ಕಲೀರಿ, ಮೊದಲೇ ಕಲೀರಿ, ಭಾಗವತಿ ಕಲೀರಿ, ಕೊಣತವನ್ನು ಕಂಪಲ್ಸರಿ ಕೊಣಿಬೇಕು. ನೃತ್ಯ ಅಭ್ಯಾಸ ಮಾಡಿ ನಂತರವೇ ಅದ್ರ ಜೊತೆಲಿ ಇದನ್ನ ಅಲ್ಲ ಅವನಿಗೆ ಪರಿಪೂರ್ಣತೆ ಇರ್ಬೇಕು. ಹೆಜ್ಜೆಗಾರ ಏನ್ ಮಾಡ್ತಾರೆ ತರಬೇಕಿರೋದು. ನೃತ್ಯದ ಬಗ್ಗೆ ಆಸಕ್ತಿ ಇರ್ಲಿಲ್ಲ. ಆಯ್ತಾ ಇಲ್ಲ, ಅದನ್ನು ಅವ್ರು ಸಂಜು ಗುರುಗಳು ಹೇಳಿದ್ರೆ ನಮಗ್ ಕೊಡಲಿಕ್ಕೆ ಆಗುದಿಲ್ಲ, ಕಾಲ್ ನೋವಿತ್ತು ಹೇಳಿದ್ರೆ ತಪ್ಪಿಸ್ಕೊಳ್ಳೋದು. ಆದ್ರೆ ನಂಗಷ್ಟು ಇದು ಮಾಡ್ಲಿಲ್ಲ ಅವ್ರು, ಅದ್ರ ಬಗ್ಗೆ ಟಾರ್ಚರ್ ಕೊಡ್ಲಿಲ್ಲ ನನಗೆ. ಹಾಗೆ ಮೊದ್ಲೇ ಬಾಕಿಯವ್ರು ಕೊನೆಯುವಾಗ ನಾವು ಬಾರಿಸೋದು ಇಂಥದೆಲ್ಲ ಮಾಡಿ ಇದು ಮಾಡಿ ಅಲ್ಲಿಂದ ತಮ್ಮ ಯಕ್ಷಗಾನ ಜೀವನಕ್ಕೆ ನಂದು. ಎಷ್ಟು ವರ್ಷಗಳ ಅಭ್ಯಾಸವನ್ನು ಮಾಡ್ತೀನಿ? ನಾನು 2 ವರ್ಷ ಅಭ್ಯಾಸ ಮಾಡಿದೆ ಕೇಂದ್ರದಲ್ಲಿ, MGM ಕಾಲೇಜಲ್ಲಿ. ಮೊದಲ ಗುರುಗಳಾಗ ಅವಾಗ ಕೋಟ ಮಾಬಲ ಕಾರಂತರು ಇದ್ರು. ಆಯ್ತಾ ಇಲ್ಲ, ಭಾಗವತಿಗಾಗಿ ನೀಲಾವರ ಲಕ್ಷ್ಮೀನಾರಾಯಣ ರಾವ್ ಅಂತ ಅವರು ಗಮಕ ಅಭ್ಯಾಸ ಮಾಸ್ಟರ್ ಅವರು.
ಅವರಿದ್ರು. ಮತ್ತೆ ಮೊದ್ಲೇ ಕಲಿಸ್ಲಿಕ್ಕೆ ಕೇರ್ಕಾಡಿ ಮಂಜುನಾಥ ಪ್ರಭುಗಳು ಅಂತ ಇದ್ರು. ಹೆಜ್ಜೆ ಕಲಿಸ್ಲಿಕ್ಕೆ ಸಂಜೀವ್ ಸುವರ್ಣ ಅಂತ ಇದ್ರು. ವಿದ್ವಾನ್ ಗಣಪತಿ ಭಟ್ರು ಇದ್ರು. ಇವ್ರ ಸಂಗಡ ನಾನು ಅದನ್ನು ಅಭ್ಯಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಅಲ್ಲಿಂದ ತಾವು ಯಕ್ಷಗಾನದ ತಾವು ಮದ್ದಳೆಯ ನುಡಿಸುವಂತದನ್ನು ಕಲಿತ ನಂತರ ನೀವು ಮತ್ತೆ ವೃತ್ತಿಯಾಗಿ ಅಥವಾ ನಾನು ಯಕ್ಷಗಾನದ ಮೇಳಕ್ಕೆ ಹೋಗ್ಬೇಕೇನೋ ಅಂತ ತುಡಿತಾ ಇತ್ತ? ಮೇಳಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ಇಂಟ್ರೆಸ್ಟ್ ಇತ್ತು. ನನ್ನ ಗುರುಗಳು ಏನಂದ್ರು ಕೇಳಿದ್ರೆ, ನೀನು ಮೇಳಕ್ಕೆ ಬೇಡ, ನಮ್ಮ ಯಕ್ಷಗಾನ ರಂಗ ಉಂಟು, ಶ್ರೀರಾಮಕಾರ ಅಂತ ಯಕ್ಷರಂಗ ಉಂಟು, ನನಗೂ ಆಗುದಿಲ್ಲ, ವಯಸ್ಸಾಯ್ತು, ನೀನು ಯಕ್ಷರಂಗಕ್ಕೆ ಸೇರು, ಇಲ್ಲ ಕೇಂದ್ರ ಗುರುಗಳಾಗಿ ನಿನ್ನನ್ನ ನಾವು ಸೆಲೆಕ್ಷನ್ ಮಾಡ್ತೇವೆ ಕಲಿಸ್ಲಿಕ್ಕೆ ಅಂದ್ರು. ನಮಗ ಅವಾಗ ಮೇಳಕ್ಕೆ ಹೋಗುವಂತ ತುಡುಕುಗಳು, ಮೇಳಕ್ಕೆ ಹೋಗ್ಬೇಕು, ಯಕ್ಷಗಾನ ಕಲಿತಿದ್ದಕ್ಕೆ ಮೇಳಕ್ಕೆ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಬಾರಿ ಬಾರಿ ನನ್ಗೆ ಹೇಳಿದ್ರು ಗುರುಗಳು. ಇಲ್ಲ ಗುರುಗಳೇ, ನಾನು ಮೇಳಕ್ಕೆ ಹೋಗ್ಬೇಕು, ನನಗೆ ಅವಾಗ ನನ್ನನ್ನು ಅಡ್ಡಿಲ್ಲ, ಹೋಗು ಮೇಳಕ್ಕೆ ಹೋಗು ನೀನು, ಮತ್ತೆ ನಿನಗೆ ಅವಕಾಶ ಸಿಕ್ಕ ಕರೆತೇನೆ, ಬಾ ನೀನು ಅಂತ ಹೇಳಿದ್ರು. ತಾವು ಗುರುಗಳ ಅಪ್ಪಣೆಯನ್ನು ಪಡೆದು ಈ ಮೊದಲು ಯಾವ ಮೇಳಕ್ಕೆ? ಮೊದಲೇ ಹಾಲಾಡಿ ಮೇಳಕ್ಕೆ ಸೇರ್ಪಡೆ ಅದೇ. ಒತ್ತು ಮೊದಲಗಾರನಾಗಿ ಹಾಲಾಡಿ ಮೇಳಕ್ಕೆ ಸೇರ್ಪಡೆ ಅದೇ. ನಮ್ಮವರೇ ಒಬ್ರು ಮೇನ್ ಮೊದಲಗಾರ ಇದ್ರು, ಇಡಗುಂಜಿ ನಾಗೇಶ್ ಭಂಡಾರ ಅಂತ, ಸೇರ್ಪಡೆ ಅದೇ. 1 ವರ್ಷ ಹಾಲಾಡಿ ಮೇಳದ ತಿರುಗಾಟ ಮಾಡಿದ್ವಿ. ಅಲ್ಲಿಂದ ನನಗೆ 2ನೇ ವರ್ಷಕ್ಕೆ ಸೌಕೂರ್ ಮೇಳಕ್ಕೆ ಕರೆಯ ಬಂತು. ಮೇನ್ ಮೊದಲಗಾರರಾಗಿ ನೀವು ಬರ್ಬೇಕು ಸೌಕೂರ್ ಮೇಳಕ್ಕೆ ಅಂತ. ಸೌಕೂರ್ ಮೇಳಕ್ಕೆ ಸೇರ್ಪಡೆ ಅದ ಅವಾಗ. ಅಲ್ಲಿಂದ ಇಲ್ಲಿಯವರೆಗೆ ಮೇನ್ ಮೊದಲಗಾರನಾಗಿ ದುಡಿದೆ. ಸೌಕೂರ್ ಮೇಳದಲ್ಲಿ ಎಷ್ಟು ವರ್ಷ? 4 ವರ್ಷ ಸೌಕೂರ್ ಮೇಳದಲ್ಲಿ ಸೇವೆ ಮಾಡಿ. 4 ವರ್ಷ. ತದನಂತರ ಸೌಕೂರ್ ಮೇಳದಿಂದ ಈ ಮೇಳಕ್ಕೆ ಕರೆಯ ಬಂತು, ಮಂದರ್ತಿ ಮೇಳಕ್ಕೆ ಕರೆಯ ಬಂತು. ನಾನು ಅದೇ ನಾಗೇಶ್ ಭಂಡರ್ ನನ್ನನ್ನ ಮಂದರ್ತಿ ಮೇಳ ಕರ್ಕ ಬಂದ್ರು. ಈ ಮೇಳದಲ್ಲಿ 1 ವರ್ಷ ಒತ್ತು ಮೊದಲಗಾರನಾಗಿ ಕೆಲಸ ಮಾಡಿದೆ ನಾನು. ನಾಗೇಶ್ ಭಂಡಾರ ಒಟ್ಟಿಗೆ ಒತ್ತು ಮೊದಲಗಾರನಾಗಿ ಕೆಲಸ ಮಾಡಿದೆ. ಪ್ರಥಮ ತಿರುಗಾಟದಲ್ಲಿ 2 ತಿಂಗಳ ತಿರುಗಾಟವಾಗಿತ್ತು ಅವರೊಟ್ಟಿಗೆ. ಅವ್ರಿಗೆ ಕೈ ನೋವು ಸ್ಟಾರ್ಟ್ ಆಯ್ತು. ಅವಾಗ ನೆಲ್ಲೂರು ಮರಿಯಪ್ಪಾಚಾರ್ಯ ಭಾಗವತರು ಇದ್ರು ಈ ಮೇಳದಲ್ಲಿ. ಮತ್ತ ಅವಾಗ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ರಂಗದಲ್ಲಿ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಲಯ ಕಡಿಮೆ ಇತ್ತು. ಮರಿಯಪ್ಪಾಚಾರ್ಯ ಭಾಗವತರು ಲಯ ಜ್ಞಾನಗಳು ಕಡಿಮೆ. ಇವ ಸ್ವಲ್ಪ ಮೊದ್ಲಿಂದ ಸ್ವಲ್ಪ ಒಲ್ಟು ಸ್ವಭಾವದವ. ಇವ್ ಅನುಭವಿ ಮೊದಲ ವಾದಕ ಆಯ್ತಲ್ಲ. ಅವನ ಮೊದ್ಲೆಗಾರಿಕೆ ಕೇಳಿ ಮಂದರ್ತಿಂದ ಎಷ್ಟೋ ಜನ ಬರ್ತಿದ್ರು ನೋಡ್ಲಿಕ್ಕೆ. ನಾಗೇಶ್ ಭಂಡಾರ ಮೊದ್ಲೇ ಕೇಳಬೇಕು ಅಂತ, ಅಷ್ಟು ಅನುಭವಿ ಮೊದ್ಲೆಗಾರ ಆಯ್ತಲ್ಲ. ಪ್ರಥಮವಾಗಿ ನಾನು ಹೋಗ್ತಿದ್ದೆ. ಅವಾಗ ನನ್ಗೆ ಹೇಳ್ತಿದ್ದೆ, ಮರೆ ನೀನೇ ಅಷ್ಟು ಮುಗಿಸಿ ಬಂದ, ನಾವು ಹೋಗಿ ಅಂತ ಮಾಡುದು. ಅವಾಗ ನನಗೆ ಕೇಳ್ತಿದ್ದ ಅವ ಆಯ್ತಲ್ಲ. ಟೈಮ್ ತಪ್ಪು ಬರುದು ಹೀಗೆಲ್ಲ ಮಾಡ್ತಿದ್ದ. 2 ತಿಂಗಳ ನಂತರ ಅವನಿಗೆ ಕೈ ನೋವು ಸ್ಟಾರ್ಟ್ ಆಯ್ತು. ಮರಿಯಪ್ಪಾಚಾರ್ಯಗೆ ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಭಾಗವತ ಏನಂದ್ರೆ ಕೇಳಿದ್ರೆ, ನನಗೆ ಅವನು ಬೇಡ, ನಾ ರಮೇಶ್ನೊಟ್ಟಿಗೆ ಫಸ್ಟಿಗೆ ನಾನು ಹೋಗ್ತೇನೆ. ನಾನು ಅವನ ಮೊದಲಗಾರಕ್ಕೆ ನನಗೆ ಬಾರಿಸ್ಲಿಕ್ಕೆ ಆಗುದಿಲ್ಲ, ಮಾತಾಡ್ಲಿಕ್ಕೆ ಆಗುದಿಲ್ಲ. ನಾನು ಅದಕ್ಕೆ ಒಪ್ಪಲಿಲ್ಲ. ಅವಾಗ ಸರಿ ಅಲ್ಲ ಮರಿಯಪ್ಪಾಚಾರ್ಯ. ಅವ ಶಂಭು ಅಣ್ಣ ಮಂದರ್ತಿ ಶಂಭು ತಿಂಗಳ ಅವರು ಮ್ಯಾನೇಜರ್ ಆಗಿದ್ದ. ಅವರು ಅಂದ್ರು, ಹೀಗೆ ಪ್ರಾಬ್ಲಮ್ ಇದೆ ರಮೇಶ, ನೀನು ಕಡೆಗೆ ಹೋಗ, ಅವ್ ಮೊದ್ಲು ಬರ್ಲಿ. ಅದ್ರ ನಂತರ ಕೈ ನೋವು ಸ್ಟಾರ್ಟ್ ಆಯ್ತು. ಅವನಿಗೂ ಬಾರಿಸ್ಲಿಕ್ಕೆ ಆಗ್ಲಿಲ್ಲ, ಮನೆಗೆ ಹೋದ ಬರ್ಲಿಲ್ಲ. ಇಡೀ ತಿರುಗಾಟವನ್ನು ನಾನು ಒಬ್ಬನೇ ಪೂರೈಸಿದೆ. 6 ತಿಂಗಳುಗಳ ಕಾಲ, 4 ತಿಂಗಳ ಟೋಟಲ್ ಒಬ್ಬನೇ ಬಾರಿಸಿದೆ ನಾನು ಅವರೊಟ್ಟಿಗೆ. ಬೆಳಿಗ್ಗೆ ಸಂಜೆ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಒಬ್ಬನೇ ಬಾರಿಸಿದೆ. 4ನೇ ವರ್ಷ ಮೇನ್ ಮೊದಲಗಾರನಾಗಿ ನನ್ನನ್ನು ಮಂದರ್ತಿ ಮೇಳಕ್ಕೆ ಆಯ್ಕೆ ಮಾಡಿದ್ರು. ಅದೇ ಭಾಗವತರು. ನನಗೆ ರಮೇಶ್ನೇ ಬೇಕು, ಅವನೊಟ್ಟಿಗೆ ಹಾಕಿ ನನ್ನ ಒಂದೇ ಮೇಳ ಇತ್ತು ಅವಾಗ ಮಂದರ್ತಿ ಮೇಳ. ಅವರೊಟ್ಟಿಗೆ ನಾನು ಅದೊಂದು 4ನೇ ವರ್ಷ ಮೇನ್ ಮೊದಲಗಾರನಾಗಿ ಕೆಲಸ ಮಾಡಿದೆ. ಮಂದರ್ತಿ ಮೇಳದಲ್ಲಿ ಎಷ್ಟು ವರ್ಷ ಆಯ್ತು? ಇದು ಮಂದರ್ತಿ ಮೇಳದಲ್ಲಿ ನಂದು 36ನೇ ವರ್ಷ. ತಮ್ಮ ಕಲಾ ಜೀವನ 42 ವರ್ಷಗಳಲ್ಲಿ 36ನೇ ವರ್ಷ ಈ ಮೇಳದಲ್ಲಿ ಮಂದರ್ತಿ ತಾಯಿ ಸೇವೆಯನ್ನು ಮಾಡಿದೆ. ಅಲ್ಲಿಂದ ತಮ್ಮ ಯಕ್ಷ ಪಯಣ ಸಾಗಿ ಬಂತು. 32 ವರ್ಷಗಳ ಸುದೀರ್ಘ 36 ವರ್ಷಗಳ ಇಲ್ಲಿನ ಮಂದರ್ತಿಯ ಯಕ್ಷ ಪಯಣ. ರಮೇಶ್ ಭಂಡಾರಿ ಅವರೇ, ತಾವು ಆರಂಭದ ದಿನಗಳಲ್ಲಿ ಯಕ್ಷಗಾನ ಕೇಂದ್ರದಲ್ಲಿ ಕಲಾವಿದರಾಗಿ ಏನು ಒಂದು ಕಲಿತು ಬಂದು ರಂಗಕ್ಕೆ ಬಂದಾಗ ತಮಗೆ ಅಲ್ಲಿ ಕಲಿಕೆ ಈ ರಂಗದಲ್ಲಿ ಪೂರ್ಣ ಪ್ರಮಾಣದಲ್ಲದೆ ಮತ್ತೇನಾದ್ರೂ ಅದರಲ್ಲಿ ಹೊಸತನ ಖಂಡಿತ ರಂಗ ಪ್ರಯೋಗಗಳಲ್ಲಿ ಕಲಿತಿದ್ದೆ ಸಾಕಾಗ್ತದ ಅಥವಾ ಏನಾದ್ರು? ಇಲ್ಲ, ನನಗೆ ಮತ್ತೂ ಕಲಿಬೇಕು. ಇದ್ರಲ್ಲಿ ಏನಾದ್ರು ಒಂದು ಹೊಸತನ್ನು ಕಂಡು ಹಿಡಿಬೇಕು. ಆದ್ರೆ ನಮ್ಮ ಗುರುಗಳು ಒಂದನ್ನು ಹೇಳಿದ್ರು, ಯಾವುದೇ ಕಾರಣಕ್ಕೆ ಮೊದ್ಲೇ ವಾದನದಲ್ಲಿ ಹೀಗೆ ಹೇಳೋ ಒಂದು ಚೌಕಟ್ಟು ಉಂಟು, ಆ ಚೌಕಟ್ಟನ್ನು ಬಿಟ್ಟು ಹೋಗಬಾರದು. 2 ಕೈಲಿ ಬಾರಿಸುವಂತದ್ದು ಅಥವಾ 2 ಮೊದಲೆಯನ್ನು ಬಾರಿಸುವಂತದ್ದು,
ಮೂರು ಮದ್ಲೆಯನ್ನು ಬಾರಿಸುವಂತ ಇದನ್ನು ಅವಾಗ ನಮ್ಮ ಗುರುಗಳಿಗೆ ಅವಕಾಶ ಕೊಡುದಿಲ್ಲಾಗಿತ್ತು ನಮ್ಗೆ. ನಮ್ಗೆ ಅದನ್ನು ಬಾರಿಸುವ ಇಂಟ್ರೆಸ್ಟ್, ದುರ್ಗಪ್ಪನ ಬಾರಿಸ್ತಿದ್ರು, ನಾವು ಬಾರಿಸ್ಬೇಕು ಇಂಟ್ರೆಸ್ಟ್. ಗುರುಗಳು ಕಡ್ಡಾಯವಾಗಿ ಹೇಳಿದ್ರು ಮಗು ಯಾವುದೇ ಕಾರಣಕ್ಕೆ ಯಕ್ಷಗಾನ ಚೌಕಟ್ಟನ್ನು ಬಿಟ್ಟು ಬಾರಿಸ್ಲಿಕ್ಕೆ ಕೂಡುದು. ಹೀಗೆ ಯಕ್ಷಗಾನದಲ್ಲಿ ಹೀಗೆ ಎಳೆ ಉಂಟು, ಹಾಗೆ ಬಾರಿಸ್ಬೇಕು. ಒಂದು ಇಳಿ ಮದ್ಲೆ ಇಲ್ಲ ಒಂದು ಏರ್ ಮದ್ಲೆ ಬಾರಿಸ್ಬೇಕು ಅಂತ. ಅವಾಗಡ್ಡಿಲ್ಲ ನಾವು ಒಪ್ಕೊಂಡಾಯ್ತು ಗುರುಗಳ ಹತ್ರ. ಅದನ್ನು ಮಾಡ್ಲಿಕ್ಕೂ ನನಗೆ ಮನಸ್ಸು ಬರ್ಲಿಲ್ಲ, ಆದ್ರೂ ಇಂಟ್ರೆಸ್ಟ್ ಇತ್ತು ಮಾಡ್ಬೇಕಂತ. ಮಾಡ್ಬೇಕು ಅನ್ನೋದಾಗಿ ಆಗೇನು ಹೊಸತನ ದುರ್ಗಪ್ಪ ಏನಾದ್ರು ಮಾಡ್ಬೇಕು, ನಮಗೆ ದುರ್ಗಪ್ಪಣ್ಣ ನೋಡ್ಕೊಳ್ಳೋ ಇಂಟ್ರೆಸ್ಟ್ ಇಂದ ನಾವು ಹೀಗೆ ಬಾರಿಸ್ಬೇಕು ಅನ್ನೋದು ಇಂಟ್ರೆಸ್ಟ್ ಇತ್ತು. ಆದ್ರೆ ಆ ಗುರುಗಳು ಹೇಳಿದ ಮಾತು ನೆನಪಾಗ್ತಿತ್ತು ನಮ್ಗೆ. ಹೇಳಿದ್ರು ಮಾಡೋಕ್ಕಿಲ್ಲ, ಒಂದು ಪದಕ್ಕೆ ಬಾರಿಸೋದು ಹಾಗೆ ತೆಗೆದಿಡುದು, ಹೀಗಾದ್ರು ಮಾಡ್ತಿದ್ವಿ. ಈ ರೀತಿಯಾಗಿ ಯಕ್ಷಗಾನದಲ್ಲಿ ತಾವು ಯಕ್ಷಪಾಯಣದಲ್ಲಿ ಅನೇಕ ಜನರಿಗೆ ಮದ್ದಳೆಯ ಸಾಥನ್ನು ನೀಡಿದ್ದೀರಿ. ತಮ್ಮನ್ನ ಮೆಚ್ಚಿಕೊಂಡಂತ ಭಾಗವತರುಗಳು ತುಂಬಾ ಜನ ಇದ್ದಾರೆ. ತಮ್ಮ ಮದ್ದಳೆಗಾರಿಕೆಯನ್ನ ಮೆಚ್ಚಿಕೊಳ್ತಾ ರಮೇಶ್ ಅಣ್ಣನೇ ಬೇಕು ಎನ್ನುವುದಾಗಿ ಹೇಳಿದಂತೆ ಮರಿಯಪ್ಪ ಆಚಾರ್ಯ ಅಂತ ಇನ್ನೇರು ಭಾಗವತರಿದ್ದಾರೆ. ಅಂತಹ ಬೇರೆ ಯಾರಾದ್ರೂ ಭಾಗವತಗಳನ್ನ ಸ್ಮರಿಸಿಕೊಳ್ಬಹುದಾ? ಅದ ನಂತರ ಮರಿಯಪ್ಪ ಆಚಾರ್ಯ ಒಟ್ಟಿ ಸಾಮಾನ್ಯ 4 ವರ್ಷಗಳ ಕೆಲಸ ಮಾಡಿದೆ. ಅವ್ರು ಬಿಟ್ಟು ಹೋಗುವಾಗ ಭಾರಿ ದುಃಖ ಆಯ್ತು ಅವ್ರಿಗೂ, ನಂಗೂ ದುಃಖ ಆಯ್ತು. ಅವ್ರಿಗೆ ಆಗ್ಲಿಲ್ಲ. ಈ ಮೇಳದಿಂದ ಬಿಡುದೋಳು ಮಾಡ್ತಾರೆ ರಮೇಶ್, ನಾನು ಇಲ್ಲ ಮತ್ತೆ ಈ ವರ್ಷ. ಅವಾಗ ಹಿರಂಜಲ್ ಗೋಪಾಲ್ ಗಾಣಿಗರು ಬಂದ್ರು. ಗೋಪಾಲ್ ಗಾಣಿಗರು ಬಂದಾಗ ಅವ್ರೊಟ್ಟಿಗೆ ನನ್ಗೆ 2 ಮೇಳ ಆಯ್ತು. ಅವಾಗ ಕಡೆ 3 ಆಯ್ತು, 4 ಆಯ್ತು, ಈಗ 5 ಆಯ್ತು. ಗೋಪಾಲ್ ಗಾಣಿಗರು ಒಟ್ಟಿಗೆ ಒಂದು 7-8 ವರ್ಷ ಕೆಲಸ ಮಾಡಿದ್ರು. ಹಿರಂಜಲ್ ಗೋಪಾಲ್ ಗಾಣಿ, ನಾನು ಮತ್ತು ಗೋಪಾಲ್ ಗಾಣಿಗರು, ಒತ್ತು ಭಾಗವತರು ಅನೇಕ ಜನ ಇದ್ರು. ಅವ್ರೊಟ್ಟಿಗೆ ಒಂದು 8 ವರ್ಷ ನಾನು ಕೆಲಸ ಮಾಡಿದೆ, ನಾನು ಗೋಪಾಲ್ ಗಾಣಿಗರು ಸೇರಿ. ಗೋಪಾಲ್ ಗಾಣಿಗರು ತದನಂತರ ಕೆ ಪೆಗ್ಡರ್ ಬಂದ್ರು. 4 ಮೇಳ ಆದ ನಂತರ ಕೆ ಪೆಗ್ಡರ್ ಬಂದ್ರು. ಅವ್ರೊಟ್ಟಿಗೆ ಒಂದು ಗೋಪಾಲ್ ಗಾಣಿಗರನ್ನ ಬೇರೆ ಮೊದ್ಲಿಗೆ ಹಾಕಿ ಕೆ ಪೆಗ್ಡರ್ ಒಟ್ಟಿಗೆ ನನ್ನ ಹಾಕಿದ್ರು. ಅವ್ರೊಟ್ಟಿಗೆ ಒಂದು 7-8 ವರ್ಷ ಕೆಲಸ ಮಾಡಿದೆ. ಮೇರು ಭಾಗವತರು, ಕೆ ಪಿ ಹೆಗಡೆಯವರು, ಹೆರಂಜಾಲ್ರು, ಮರಿಯಪ್ಪ. ತದನಂತರ ಯಾರು ಸಿಗ್ತಾರೆ? ತದನಂತರ ಇದೇ ಮೇಳದಲ್ಲಿ ರಾಶಿ ಜನ ಬಂದಿದ್ರು. ನಂಗೆ ಹೆಸರು ನೆನಪಾಗುದಿಲ್ಲ ಅವ್ರದ್ದು. ಸುಮಾರು ಅನೇಕ ಸಾಮಾನ್ಯ ಒಂದು 20 ಭಾಗವತರು, ಮೇನ್ ಭಾಗವತರು, ಒತ್ತು ಭಾಗವತರು, ಒಂದು 20 ಜನ ಭಾಗವತರೊಟ್ಟಿಗೆ ನಾನು ಕೆಲಸ ಮಾಡಿದೆ. ಆಮೇಲೆ 5 ಮೇಳ ಆದ ನಂತರ ಸುಬ್ರಹ್ಮಣ್ಯಾಚಾರ್ಯರು ಮಂದರ್ತಿ ಮೇಳಕ್ಕೆ ಪಾದಾರ್ಪಣೆ ಮಾಡಿದ್ರು. ಪ್ರಥಮವಾಗಿ ಬಂದಾಕ್ಷಣ ಅವರೊಟ್ಟಿಗೆ ನನ್ನ ಹಾಕಿದ್ರು. ಅವರೊಟ್ಟಿಗೆ 2 ವರ್ಷ ಕೆಲಸ ಮಾಡಿದ್ರು ಸುಬ್ರಹ್ಮಣ್ಯಾಚಾರ್ಯ ಒಟ್ಟಿಗೆ. ಮತ್ತೆ ಮಧ್ಯಂತರದಲ್ಲಿ ಮತ್ತೆ ಪುನಃ ಅವರೊಟ್ಟಿಗೆ ಮತ್ತೆ 1-2 ವರ್ಷ ಕೆಲಸ ಮಾಡಿದೆ. ಪ್ರಥಮವಾಗಿ ನನ್ನ ಸುಬ್ರಹ್ಮಣ್ಯಾಚಾರ್ಯ ಒಟ್ಟಿಗೆ ಹಾಕಿದ್ರು. ಅವರೊಟ್ಟಿಗೆ ಭಾಗವತ ಜೊತೆ ಕೆಲಸ ಮಾಡಿದ ಅನುಭವ ತನಗಿದೆ. ಮರಿಯಪ್ಪ ಆಚಾರ್ಯರು, ಹೆರಂಜಾಲ್ರು, ಕೆ ಪಿ ಹೆಗಡೆಯವರು ಮತ್ತು ಸುಬ್ರಹ್ಮಣ್ಯಾಚಾರ್ಯ. ರಮೇಶ್ ಭಂಡಾರಿ ಅವರೇ, ಇಂತಹ ಮೇರು ಭಾಗವತರುಗಳ ನಡುವೆ ತಾವು ಕೆಲಸ ಮಾಡಿದಾಗ ಅವರಲ್ಲಿ ಯಾವ ರೀತಿಯಾದಂತಹ ಒಂದು ಭಿನ್ನತೆ ಅಥವಾ ಒಂದು ವೈಶಿಷ್ಟ್ಯತೆ ತಾವು ಈ ಒಂದು ವಾದನಗಳನ್ನು ನುಡಿಸುವುದರ ಜೊತೆಗೂ ಮತ್ತು ಅವರ ಒಡನಾಟಗಳಲ್ಲಿ ಇರ್ತಕ್ಕಂಥ ಏನಾದ್ರು ಭಿನ್ನತೆಗಳು ಅಥವಾ ಏನೋ ವಿಶೇಷತೆಗಳನ್ನು ಹಂಚಿಕೊಳ್ಬಹುದೇ? ಮರಿಯಪ್ಪಾಚಾರ್ಯರು ಪ್ರಥಮವಾಗಿ ಸಿಕ್ಕಿದ ಭಾಗವತರು ನನಗೆ ಆತ್ಮೀಯ ಮತ್ತು ಮೊದಲೇ ಬಾರಿಸಲಿಕ್ಕೆ ಉತ್ಸಾಹ ಕೊಟ್ಟವ್ರೆ ಅವರು ಮರಿಯಪ್ಪಾಚಾರ್ಯ. ಯಾಕಂದ್ರೆ ಅವರು ವಯಸ್ಸುಗಳೇ ಹಾಗಿತ್ತು. ಅವ್ರು ಆ ಶ್ರುತಿ ಲೀನತೆಗಳು ಮತ್ತೆ ಅವ್ರ ಲಯ ಸ್ವಲ್ಪ ಕಡಿಮೆ ಇತ್ತು, ಅದನ್ನ ನಾವು ಸರಿಪಡಿಸ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ಅಷ್ಟು ಖುಷಿ ಕೊಟ್ಟ ಭಾಗವತರು ನನಗೆ ಯಾರು ಇಲ್ಲ. ಮರಿಯಪ್ಪಾಚಾರ್ಯ ಅಷ್ಟು ಖುಷಿ ಕೊಟ್ಟ ಭಾಗವತರು ಯಾರು ಇಲ್ಲ. ತದನಂತರ ಹೆರಂಜಾಡ್ರು ಬಂದ್ರು. ಹೆರಂಜಾಡ್ ರೊಟ್ಟಿ ಕೆಲಸ ಮಾಡಿದೆ. ಹೆರಂಜಾಡ್ ರೊಟ್ಟಿ ಬಂದಾಗ ನಂಗೆ ಈ ಬೇರೆ ಬೇರೆ ಬಾರಿಸ್ಬೇಕು ಹೇಳುವಂತದ್ದು ಅದು ಅನುಭವ ಆಯ್ತು ಅವ್ರೊಟ್ಟಿಗೆ. ಅದರಂತ ಕೆ ಪೆಗ್ಡರ್ ಬಂದ್ರು. ಕೆ ಪೆಗ್ಡರ್ ಒಟ್ಟಿಗೂ ಹಾಗೆ. ಅವ್ರಿಗೆಲ್ಲ ಏನು ಕೇಳಿದ್ರೆ ಗಟ್ಟಿ ಬಾರಿಸ್ಬೇಕಿತ್ತು ಅವ್ರಿಗೆ. ನಾವು ಎಷ್ಟು ತಾಕತ್, ಅವಾಗ ಮೈಕೋ ಇಲ್ಲ. ಮೈಕೋ ಇಲ್ಲದೆ ನಾನು ಇಂಥ ಭಾಗವತರ ಒಟ್ಟಿಗೆ ಸಾಮಾನ್ಯ 20 ವರ್ಷಗಳ ಕಾಲ ಕೆಲಸ ಮಾಡಿದೆ. ಮೊದ್ಲಿಗೆ ಹೇಳೆ ಮೈಕೋ ಇಲ್ಲ. ಅದ್ರ ನಂತರ ಮೊದ್ಲಿಗೆ ಮೈಕೋ ಬಂತು. ಸುಬ್ರಹ್ಮಣ್ಯಾಚಾರ್ಯ ಬಂದಾಗ ವೆರೈಟಿಗಳು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ನನಗೆ. ಸುಬ್ರಹ್ಮಣ್ಯಾಚಾರ್ಯ ಹೀಗೆ ಬಾರಿಸ್ಬೇಕು, ಮತ್ತೆ ಗಾನ ವೈಭವ ಕರ್ಕೊಂಡು ಹೋಗಿ ನನ್ನನ್ನ ಹೀಗೆ ಮಾಡುವ, ಹೀಗೆ ಬಾರಿಸೋ ಅದನ್ನು ಸುಬ್ರಹ್ಮಣ್ಯಾಚಾರ್ಯ ಕಲಿಸಿಕೊಟ್ರು. ರಮೇಶ್ ಭಂಡಾರಿ ಅವರು, ಸುಬ್ರಹ್ಮಣ್ಯ ಆಚಾರ್ಯ ಆಲೋಚನೆಗಳು, ಮದ್ದಳೆಯ ನುಡಿತಗಳು ಮತ್ತೆ ಮದ್ದಳೆಯಲ್ಲಿ ವಿಭಿನ್ನತೆ ಮಾಡುವುದಕ್ಕೆ ತಮ್ಮನ್ನು ಪ್ರಚೋದಿಸ್ತಾ ಇದ್ರಂತೆ. ಅದು ಯಾವ ರೀತಿಯಾದಂತಹ ಒಂದು ಪ್ರಚೋದನೆ? ಸುಬ್ರಹ್ಮಣ್ಯಾಚಾರ್ಯ ಭಾಗವತರು ಮೊದಲೇ ಬಾರಿಸೋರಿಗೆ ಅವಕಾಶಗಳನ್ನು ಜಾಸ್ತಿ ಕೊಡ್ತಿದ್ರು. ಮಧ್ಯದಲ್ಲಿ ಪದಗಳಲ್ಲಿ ಗಿಮಿಕ್ಸ್ ಮಾಡುವುದು, ಮತ್ತೆ ಮೊದಲಿಂದ ಹೀಗೆ ಬಾರಿಸ್ಬೇಕು ಅಂತ ಹೇಳುದು. ಅವರು ಹೀಗೆ ಬಾರಿಸಿದ್ರೆ ಚಂದ ಆಗ್ತದೆ, ಹೀಗೆ ಮಾಡುವ, ಅದನ್ನು ನಾವು ಹಗಲಿಕ್ಕೆ ಕುಂತದನ್ನ ಸ್ಟಡಿ ಮಾಡ್ತಿದ್ವಿ, ಚರ್ಚೆ ಮಾಡ್ತಿದ್ವಿ. ನಾವು ರಮೇಶನ್ ಹೀಗೆ ಬಾರಿಸುವ, ಹೀಗೆ ಮಾಡುವ, ಈ ಪದಕ್ಕೆ ಹೀಗೆ ಮಾಡುವ, ಅದನ್ನು ಚರ್ಚೆ ಮಾಡ್ತಿದ್ವಿ. ಒಂಥರ ಯೋಜಿಸಿಕೊಂಡು ರಂಗದಲ್ಲಿ ಪ್ರದರ್ಶನ. ಮತ್ತೆ ಅವರು ಈ ಕೆಲವು ಹೊಸ ರಾಗಗಳ ಪದ ಹೇಳ್ತಿರು. ಈ ಯಕ್ಷಗಾನ ಹೊರತುಪಡಿಸಿದ ತಾಳಗಳಲ್ಲಿ ಕೆಲವು ಪದ ಹೇಳ್ತಿದ್ರು. ಈ ಭಜನೆ ಮಟ್ಟಲ್ಲ ಪದಗಳನ್ನೆಲ್ಲ ಹೇಳ್ತಿದ್ರು. ಅದಕ್ಕೆ ನಮ್ಗೆ
ಮೊದಲ ಬಾರಿಸ್ಲಿಕ್ಕೆ ಇಂಟ್ರೆಸ್ಟ್ ಬರ್ತಿತ್ತು ಮಟ್ಟು ಯಕ್ಷಗಾನದಯ್ಯ ಅದ್ರ ಪದಗಳನ್ನು ಸ್ವಲ್ಪ ಕ್ವಾಲಿಟಿ ಮಾಡಿ ಹೇಳ್ತಿದ್ರು. ಸಿನಿಮಾ ಪದ ರೆಕಾರ್ಡಿಂಗು ಆ ರಾಗಗಳು ಬಳಸಿ ಹೇಳ್ತಿದ್ರು. ವಿಶೇಷ ರಾಗಗಳನ್ನು ಬದಲಿಸುದು. ಸುಬ್ರಹ್ಮಣ್ಯಾಚಾರ್ಯ ಇದ್ದಾಗ ನಮ್ಗೆ ಅದಕ್ಕೆಲ್ಲ ಅನುಕೂಲತೆಗಳಾಯ್ತಾ. ಮೊದ್ಲು ಹೀಗ್ ಬಾರ್ಸ ಚಂದ ಆಗ್ತದೆ, ಹೀಗ್ ಬಾರ್ಸ ಚಂದ ಆಗ್ತದೆ, ಈ ಪದಕ್ಕೆ ಹೀಗ್ ಬಾರಿಸ್ಬೇಕು ಅನ್ನೋದನ್ನು ಅವ್ರು ಮನವರಿಕೆ ಮಾಡಿ ಕೊಟ್ಟು ಭಾಗವತ್ ನಮಗೆ ಅದೊಂದು ಖುಷಿ ಕೊಡ್ತು. ರಮೇಶ್ ಭಂಡಾರಿ ಅವರು ತಮ್ಮ ಈ ಒಂದು ವೃತ್ತಿ ಬದುಕಿನಲ್ಲಿ ಮೈಕೆ ಮದ್ದಲೆಗೆ ಇಲ್ಲದ ಕಾಲಕ್ಕಿಂತ ತಾವು ರಂಗದಲ್ಲಿ ಇದ್ರಿ. ಖಂಡಿತವಾಗಿ ಇದರಲ್ಲಿ ತಮಗಾದಂತ ಅನುಭವಗಳು ಯಾವ ರೀತಿ ಅಂತ ಹೇಳಿದ್ರೆ, ಒಬ್ಬ ಕಲಾವಿದನಿಗೆ ಮದ್ದಲೆ ಸಾತು ಭಾಗವತರಿಗೆ ಅತಿ ಮುಖ್ಯವಾದಂಥದ್ದು. ಆ ಮೈಕ್ ಇಲ್ಲದೆ ನುಡಿಸುವುದು, ಮೈಕ್ ಹಾಕಿ ನುಡಿಸುವುದಕ್ಕೆ ಏನು ವ್ಯತ್ಯಾಸ ಕಂಡಿದೆ ತಾವು? ಮೈಕ್ ಇದ್ದು ನುಡಿಸುವುದು ಅಂದ್ರೆ ಸ್ವಲ್ಪ ಬಾರಿಸ್ಲಿಕ್ಕೆ ಆರಾಮ ಆಗ್ತದೆ, ಮತ್ತೆ ಕೈ ಸ್ವಲ್ಪ ಅನುಕೂಲತೆಗಳು ಕೊಡ್ತದೆ. ಮೈಕ್ ಇಲ್ಲದೆ ಬಾರಿಸೋದು ಕಷ್ಟ ಬಾರಿ. ಮತ್ತೆ ಅವಾಗ ಪರಿಸರಗಳು ಹಾಗೆ ಇತ್ತು, ಅಂದ್ರೆ ಬೇರೆ ಯಾವುದು ಪರಿಸರಗಳಲ್ಲಿ ಗಲಾಟೆ ಗೌಜಿಲ್ಲ ಆಗಿತ್ತು, ಅದೇ ಮೌನ ಪರಿಸರ ಇರ್ತಿತ್ತು, ಅದೇ ಸಾಕಾಗ್ತಿತ್ತು. ಈಗ ಪರಿಸರ ಜಾಸ್ತಿ ಆದ್ರಿಂದ, ಗಲಾಟೆ ಜಾಸ್ತಿ ಆದ್ರಿಂದ ಮೊದ್ಲಿಗೆ ಮೈಕ್ ಇಲ್ಲದೆ ಬಾರಿಸ್ಲಿಕ್ಕೆ ಆಗುದಿಲ್ಲ, ಆ ಮಟ್ಟಕ್ಕೆ ಬಂದ್ಬಿಟ್ರು ನಾವು. ಮತ್ತೆ ಅವಾಗ ಮೈಕು ಅಂದ್ರೆ ಮೈಕು ಅಷ್ಟೇ, ಬ್ಯಾಟ್ರಿ ಮೇಲೆ ಮೈಕು ನಡೆಸುದು ಅಷ್ಟು. ಭಾಗವತರು ಮೈಕನ್ನು ಅಷ್ಟೇ. ಈಗೇನು ಕೇಳಿದ್ರೆ ಈ ಭಾಗವತರು ಯಾಕೋ ಮತ್ತೊಂದು ಇದೆಲ್ಲ ಬಂದು ಬಾಕ್ಸ್ಗಳು, ಮಾನಿಟರ್ ಇದೆಲ್ಲ ಬಂದು ಭಾಗವತರು ಸ್ವರಕ್ಕೆ ನಾವು ಮೊದ್ಲೇ ಮೈಕ್ ಇಲ್ದೆ ಬಾರಿಸ್ಲಿಕ್ಕೆ ಆಗುದಿಲ್ಲ, ಆ ಮಟ್ಟಕ್ಕೆ ಬಂದು ಮುಟ್ಬಿಡ್ತು. ಮೊದ್ಲೇ ಬೇಕೇ ಬೇಕು. ಮೊದಲು ನಮಗೆ ಮೈಕು ಇಲ್ದೆ ಇವರಿಗೆ ಭಾಗವತರು ಮೈಕೋನೆ ನಮಗೆ ಆಧಾರ. ಅದೇ ಮೊದ್ಲಲ್ಲೇ ನಾವು ಆ ಮೈಕೋದಲ್ಲೇ ನಾವು ಮೊದ್ಲೇ ಬಾರಿಸ್ಬೇಕು. ಈ ರೀತಿಯಾಗಿ ಹೊಸತನ ಏನಾದ್ರೂ ಮೈಕ್ ನಲ್ಲಿ ಮದ್ದಳೆಯಲ್ಲಿ ನುಡಿಸುವುದಾದ್ರೆ ಮೈಕ್ನ ಒಂದು ಅನುಕೂಲತೆ ಆಗ್ತದೆ. ಈ ಮೊದ್ಲೆಗಳಲ್ಲಿ ಮೈಕೋ ಇದ್ದಿದ್ರಿಂದ ನಾವು ಮೈಕವನ್ನು ಕೊಟ್ಕೊಂಡು ಅಥವಾ ಮೈಕೋ ಹಿಂದೆ ಮುಂದೆ ಇಟ್ಟುಕೊಂಡು ಮೊದ್ಲೆಯಿಂದ ಅದ್ರಲ್ಲಿ ಬೇರೆ ಬೇರೆ ವಾದನಗಳು, ಬೇರೆ ಬೇರೆ ಸ್ವರಗಳನ್ನು ತೆಗಿಬಹುದು, ಮೊದಲೆಲ್ಲ ಮಾಡ್ಬೋದು. ಈಗಿನ ಯುವ ಪೀಳಿಗೆ ಮಕ್ಕಳು ಮಾಡ್ತಾ ಇದ್ದಾರೆ, ಖಂಡಿತ ಸಂತೋಷದ್ರಿಂದ. ಯಾಕಂದ್ರೆ ಈಗಿನ ನಮಗ್ ಬೇಡ ಅದು. ಈಗಿನ ಯಕ್ಷಗಾನವನ್ನು ನೋಡುವವರಿಗೆ, ಪ್ರೇಕ್ಷಕರಿಗೆ ಅದೆಲ್ಲ ಬೇಕು. ಅದು ಬಯಸದೆ ಅವ್ರು ಇಂಟ್ರೆಸ್ಟ್ ಕೊಟ್ಟಾಗ ನಾವು ಬಾರಿಸೋದು ಮಾತ್ರ ಅವರು ನಮ್ಮ ಲೈಕ್ ಮಾಡ್ತೀವಿ, ಇಲ್ಲ ನಮ್ಮ ಲೈಕ್ ಮಾಡುದಿಲ್ಲ. ಖಂಡಿತ ಬದಲಾಗುತ್ತಿರುವ ಯಕ್ಷಗಾನ ಪ್ರಪಂಚದ ಜೊತೆಯಲ್ಲಿ ಪ್ರೇಕ್ಷಕರಿಗೆ ನಾವು ಅನುಕೂಲವಾದನ್ನು ಕೊಡ್ಬೇಕು. ಪ್ರೇಕ್ಷಕರಿಗೆ ಕೊಡುವ ಅನಿವಾರ್ಯತೆ. ಈ ಮೇಳಗಳಲ್ಲಿ ಹೊಸ ಪ್ರಸಂಗಗಳು ಬಂದಾಗ ಯಕ್ಷಗಾನಕ್ಕೆ ಯಂಗ್ ಸ್ಟಾರ್ಗಳಿಗೆ ನಾವು ಅದನ್ನು ಕೊಡದೆ ಹೋದ್ರೆ ಅನಿವಾರ್ಯ. ಈಗ ಅದನ್ನು ಯಂಗ್ ಸ್ಟಾರ್ ಮೊದ್ಲಗಾರರಲ್ಲ ಅದನ್ನ ಮಾಡಿದ್ರು, ಅದರಿಂದ ಒಂದು ಅನುಕೂಲತೆಗಳಾಯ್ತು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ.